ಹಲೋ ಫ್ರೆಂಡ್ಸ್, ಇದು ಜಾವನ್ ಸೊಪ್ಪು ಅಂತ ನೋಡಿ ಫ್ರೆಂಡ್ಸ್. ಇದು ಯಾವಾಗೂ ಡ್ರೈ ಲ್ಯಾಂಡ್ ಇರುವಂತಹ ಕಾಡಲ್ಲಿ ಸಿಗುವಂಥ ಸೊಪ್ಪು. ಇದು ನೀರಲ್ಲೇನು ಇದು ಬೆಳೆಯಲ್ಲ. ಇದು ಡ್ರೈ ಲ್ಯಾಂಡಲ್ಲಿ ಇರುತ್ತೆ ನೋಡಿ, ಈ ಥರ ಇರುತ್ತೆ. ಇದು ತುಂಬ ಟೇಸ್ಟಿ, ಜೊತೆಗೆ ಟೇಸ್ಟಿ ಅನ್ನೋದಕ್ಕಿಂತ ಹೆಲ್ತಿ ಫ್ರೆಂಡ್ಸ್. ಇದು ತಿನ್ನೋದ್ರಿಂದ ಹೆಂಗಸರಿಗೆ ಬಿಳಿ ಸೆರಗು ಅಂತ ಆಗುತ್ತಲ್ಲ, ಅದು ನಿಯಂತ್ರಣ ಆಗುತ್ತೆ ಅಂತ ನಮ್ಮ ಅಜ್ಜಿ ಯಾವಾಗೂ ಇದನ್ನು ಪಲ್ಯ ಮಾಡಿಕೊಡೋರು. ಎಲ್ಲರಿಗೂ ಮನೆ ಮಂದಿಯವರೆಲ್ಲ ತಿಂತಿದ್ವಿ. ಒಟ್ಲಿ ಇದು ಅದಕ್ಕೆ ಮದ್ದು ಅಂದ್ಕೊಂಡು ಇದನ್ನು ಪಲ್ಯ ಮಾಡ್ತಿದ್ರು. ಹೆಸ್ರು ಕಾಳು ಅಥವಾ ತಡ್ನಿಕಾಳು ಅಥವಾ ಹುರುಳಿಕಾಳು, ಈ 3 ಕಾಳು ಜೊತೆ ಹಾಕ್ಬಿಟ್ಟು ಪಲ್ಯ ಮಾಡಿಕೊಡ್ತೀವಿ ಫ್ರೆಂಡ್ಸ್. ಸೂಪರಾಗಿರುತ್ತೆ, ಒಟ್ಲಿ ಚೆನ್ನಾಗಿರುತ್ತೆ. ನಮಗೆಲ್ಲ ತಿಂದು ಅಭ್ಯಾಸ. ನಿಮ್ಗೆ ಅಭ್ಯಾಸ ಇಲ್ಲದಿದ್ರೂ ತಿನ್ನಿ, ತುಂಬ ಒಳ್ಳೆಯದು ಇದು. ಹೆಂಗಸ್ರಿಗಂತೂ ತುಂಬ ಒಳ್ಳೆಯದಿದು. ಆರೋಗ್ಯದ ದೃಷ್ಟಿಯಿಂದ ತಿನ್ನಿ. ನೋಡಿ, ಈ ಥರ ಇರುತ್ತೆ ಎಲೆ. ನೀವು ಇದು ಎಲ್ಲಿ ಸಿಕ್ಕಿದ್ರೂ ಬಿಡಬೇಡಿ, ಪಲ್ಯ ಮಾಡ್ಕೊಂಡು ತಿನ್ನಿ. ಇದು ನಮ್ಮ ಜಮೀನಲ್ಲಿ ಎಲ್ಲ ಇರ್ತಿತ್ತು ಫ್ರೆಂಡ್ಸ್. ಇದನ್ನು ಕಿತ್ಕೊಂಡು ಬಂದು ಯಾವಾಗೂ ಚೆನ್ನಾಗಿ ತೊಳೆದು ಸಣ್ಣಕ್ಕೆ ಹಚ್ಚಿಬಿಟ್ಟು ಕಾಳುಗಳ ಜೊತೆ ಹಾಕಿ ಪಲ್ಯ ಮಾಡುವಂತಹ ಸೊಪ್ಪು ಇದು. ನೀವು ಸಹ ಎಲ್ಲರೂ ಸಿಕ್ಕಿದ್ರೆ ಮರೆಯದೆ ತೊಗೊಂಡು ಬಂದು ಪಲ್ಯ ಮಾಡ್ಕೊಂಡು ತಿನ್ನಿ. ಮಕ್ಕಳಿಗೂ ಸಹ ಮಾಡಿಕೊಡಿ. ಇವಾಗ ಇದು ರೆಡಿ ಆಯಿತು. ಅದ್ರ ಜೊತೆಗೆ ಒಂದು ಟೊಮೆಟೊನೂ ಸಹ ಹಾಕ್ತೀನಿ. ಇವಾಗ ನೋಡಿ, ನಾನು ಪಾತ್ರೆ ಇಟ್ಟು ನೀರಿಟ್ಟು ಹೆಸ್ರು ಕಾಳು ಮತ್ತು ಬೇಳೆನ ಬೇಯಲಿಕ್ಕೆ ಹಾಕಿದ್ದೀನಿ. ಇವಾಗ ಉಪ್ಪು ಹಾಕಿದ್ದೀನಿ. ನೋಡಿ, ಈ ಲೆವೆಲ್ ಬೆಂದಿದೆ. ಅದು ಅರ್ಧ ಬೆಂದಿದೆ ಅಷ್ಟೇ. ಇವಾಗ ನಾನು ಇದಕ್ಕೆ ಸೊಪ್ಪು ಸೇರಿಸ್ತೀನಿ. ಅದು ಸಹ ಬೇಯಬೇಕು, ಅದಕ್ಕೋಸ್ಕರ. ಹಾಕಿದ ತಕ್ಷಣ ಬೆಂದೋಗಲ್ಲ ಅದು, ಅದಕ್ಕೋಸ್ಕರ. ಒಂದು ಟೊಮೆಟೊ ಸೇರಿಸ್ತಾ ಇದ್ದೀನಿ. ಜೊತೆಗೆ ಸೊಪ್ಪು ಸೇರಿಸಿದ್ದೀನಿ. ಇವಾಗ ಇದು ಬೇಯಲಿಕ್ಕೆ ಬಿಡ್ತೀನಿ. ಇದು ಕನಿಷ್ಠ ಒಂದು 7 ಮಿನಿಟ್ ಬೇಯಬೇಕಿದು. ಒಗ್ಗರಣೆಗೆ ತಗೊಂಡಿದ್ದೀನಿ. ಇವಾಗ ಬೆಂದು ರೆಡಿಯಾಗಿದೆ ನೋಡಿ, ಮೆಡಿಸನ್ ಸೊಪ್ಪು. ನಾನು ಇವಾಗ ಇದನ್ನ ಬಸ್ದು ಬಿಡ್ತೀನಿ. ಇದು ರೆಡಿ ಐತಿ, ಈಗ ಬಸಿತೀನಿ. ಇವಾಗ ನೋಡಿ, ಬಸ್ತೆ ಇದನ್ನು ನಾನು. ಇವಾಗ ಇದನ್ನ ನಾನು ಒಗ್ಗರಣೆ ಮಾಡ್ತೀನಿ. ಇವಾಗ ನಾನು ಬಾಣಲೆ ಇಟ್ಟು ಅರ್ಧ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಒಂದು ಚಿಟಿಕೆಯಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ. ಬಡಬಡ ಅಂತ ಇದೆ. ಈರುಳ್ಳಿ ಅದು ಹಾಕಿದ್ದೀನಿ. ಮೆಣಸಿನಕಾಯಿ ಹಾಕ್ತಾಯಿದ್ದೀನಿ. ಇವಾಗ ಇದು ರೆಡಿ ಆಯಿತು. ಇದಕ್ಕೆ ನಾನು ಸೊಪ್ಪನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ.
ರೆಡಿ ಆಯಿತು. ನಾನು ಇವಾಗ ತೆಂಗಿನಕಾಯಿ ತುರಿಯನ್ನು ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಸೂಪರಾಗಿರುವಂತಹ ಮೆಡಿಸನ್ ಸೊಪ್ಪಿನ ಪಲ್ಯ ರೆಡಿ ಆಯಿತು. ತುಂಬ ಚೆನ್ನಾಗಿರುತ್ತೆ, ಒಳ್ಳೆಯದು ಇದು ಆರೋಗ್ಯಕ್ಕೆ. ಇದು ತುಂಬ ಮೆಡಿಸನ್ ವ್ಯಾಲ್ಯೂ ಇದೆ ಇದರಲ್ಲಿ. ಇದನ್ನು ಯಾವಾಗ ಎಲ್ಲಿ ಸಿಕ್ಕಿದ್ರೂ ಬಿಡಬೇಡಿ, ಸೊಪ್ಪನ್ನು ಪಲ್ಯ ಮಾಡ್ಕೊಂಡು ತಿನ್ನಿ. ಇವಾಗ ಇದು ಮುಗಿಯಿತು. ಇದು ಖಾರ, ಹಸಿಮೆಣಸಿನಕಾಯಿ ಖಾರ ಫ್ರೆಂಡ್ಸ್, ಸೂಪರ್ ಆಗಿದೆ. ಇದರಲ್ಲೂ ತುಂಬ ಮೆಡಿಸನ್ ಇದೆ. ಬೇಕಿದೆ ನೋಡಿ, ಈಗ ಸೀಗಿದ್ದೀನಿ ಸಹ ಹಾಕೋಬೋದು. ಇಲ್ಲಿ ಹಾಕಿರ್ತೀನಿ. ಇದನ್ನು ಸಹ ಮಿಕ್ಸ್ ಮಾಡ್ಕೊಂಡು ತಿನ್ನುವಂಥ ಉಪ್ಸಾರದು. ಹಲೋ ಫ್ರೆಂಡ್ಸ್, ನಾನು ಈ ದಿನ ಜಾವನ ಸೊಪ್ಪು ಅಂತ ಹೇಳ್ತಾರೆ ವಿಲೇಜಲ್ಲಿ ಇದನ್ನು. ಆದರೆ ನೀವೆಲ್ಲ ಏನಂತ ಕರಿತೀರೋ ಈ ಸೊಪ್ಪು ಹೆಸರು ಗೊತ್ತಿಲ್ಲ. ಈ ಸೊಪ್ಪನ್ನು ನೋಡಿಕೊಂಡು ನಿಮ್ಮ ಪ್ರದೇಶದಲ್ಲಿ ಯಾವ ರೀತಿ ಕರೀತಾರೆ ಆ ಥರ ಕರ್ಕೊಳ್ಳಿ. ಮತ್ತು ಇದು ತುಂಬ ಮೆಡಿಸನ್ ಇದು ಬಿಳಿ ಸೆರಗು ಹೋಗುತ್ತಂತೆ. ಯಾಕಂದರೆ ನಮ್ಮ ಅಜ್ಜಿ ಮಾಡ್ತಿದ್ದಂತಹ ಈ ಸೊಪ್ಪನ್ನ ಯಾವಾಗೂ ಪಲ್ಯ ಮಾಡ್ತಿದ್ರು, ಸಾರು ಮಾಡ್ತಿದ್ರು. ನಾವು ಅವರಿಂದ ನೋಡಿ ಕಲ್ತಿರುವಂಥದ್ದು. ನಮ್ಮ ಮನೇಲಿ ಯಾವಾಗೂ ಸಹ ಮಾಡ್ತಾಯಿರ್ತೀವಿ. ನೀವು ಒಂದು ಸರಿ ಮಾಡಿ ಎಂಜಾಯ್ ಮಾಡಿ, ಚೆನ್ನಾಗಿ ತಿನ್ನಿ. ತುಂಬ ಒಳ್ಳೆಯದು, ಆರೋಗ್ಯಕರ. ಮನೆ ಮಂದಿ ಎಲ್ಲ ಸಹ ತಿನ್ಬೋದು. ಹಂಗಾಗಿ ತುಂಬ ಒಳ್ಳೆಯದು ಫ್ರೆಂಡ್ಸ್. ಇದು ಸಿಗೋದೇ ಇಲ್ಲ, ಈ ಸೊಪ್ಪು ಸಿಗೋದೇ ಅಪರೂಪ. ಸಿಕ್ಕಿದ್ರೆ ಖಂಡಿತವಾಗಿ ಮಾಡ್ಕೊಂಡು ತಿನ್ನಿ. ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಮಕ್ಕಳಿಗೂ ತಿನ್ನಿಸಿ, ನೀವು ತಿನ್ನಿ, ಎಂಜಾಯ್ ಮಾಡಿ, ಖುಷಿ ಪಡಿ ಫ್ರೆಂಡ್ಸ್. ಹಾಗೆ ಮರೆಯದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ಇದು ಆ ಕಡೆ ಸೀಗಡಿ ಪುಡಿ ಸಹ ಇಟ್ಟಿದ್ದೀನಿ ನೋಡಿ, ಅದು ಕೆಂಪು ಕಲರು. ನಾವೆಲ್ಲ ಈ ಥರ ಉಪ್ಸಾರಲ್ಲಿ ಊಟ ಮಾಡುವಂಥ ಪದ್ಧತಿ. ಅದಕ್ಕೆ ನಾನು ಈ ಥರ ತೋರಿಸ್ತಾ ಇದ್ದೀನಿ. ಮತ್ತು ಇದು ಮೆಣಸಿನಕಾಯಿದು ಖಾರ, ಮತ್ತು ಉಪ್ಸಾರಿಗೆ ಮಾವಿನ ಹಣ್ಣು ಅಥವಾ ಮಾವಿನಕಾಯಿನ ಜಜ್ಜಿಕೊಂಡು ಅಥವಾ ಕಟ್ ಮಾಡ್ಕೊಂಡು ತಿನ್ನುವಂತಹ ನಮ್ಮ ಪದ್ಧತಿ. ಹಂಗಾಗಿ ನಾನು ಮಾವಿನಕಾಯಿನೂ ಸಹ ಇಟ್ಟಿದ್ದೀನಿ. ನೀವು ಮಾಡ್ಕೊಂಡು ಇದೇ ಪದ್ಧತಿಯಲ್ಲಿ ಊಟ ಮಾಡಿ. ನಮ್ಮದು ಪದ್ಧತಿ, ನೀವು ಒಂದು ಸರಿ ಊಟ ಮಾಡಿ, ಚೆನ್ನಾಗಿರುತ್ತೆ. ಹಾಗೆ ಮರೆಯಬೇಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಆಗಿ.